ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಯೋಚನೆ ಮಾಡಬೇಡ. ನಿನ್ನೆ ಆದಂಥ ಘಟನೆಗೆ ಕುಂದು ಹೋಗಿದ್ದೇನೆ ಬಾಬಾ, ತುಂಬ ಬೇಜಾರಾಗ್ತಾ ಇದೆ. ಯಾವುದು ಬೇಡ ಕಂದ. ಯಾಕೆಂದರೆ ಅವರವರು ತಪ್ಪುಗಳನ್ನು ಮಾಡಿದಾಗ ಅವರೇ ಆ ತಪ್ಪನ್ನು ಅನುಭವಿಸ್ಬೇಕೇ ಹೊರತು ಬೇರೆ ಯಾರೂ ಅಲ್ಲ. ಅವರ ತಟ್ಟೆಯಲ್ಲಿ ಎಂಥ ಊಟ ಇದೆಯೋ ಅವರೇ ಮಾಡಬೇಕೇ ಹೊರತು ಬೇರೆಯವರು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯೋಚನೆ ಮಾಡಬೇಡ. ಯಾಕೆಂದರೆ ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ಆದ್ರೂ ನೀನೇ ಹೇಳ್ತಾ ಇದ್ದೆ, ನನ್ನ ತಪ್ಪು ಇಲ್ಲದಿದ್ರೂ ಅದರ ಪರಿಣಾಮ ನನ್ನ ಮೇಲೆ ಅಂತ. ಹೌದು, ಯಾಕೆಂದರೆ ಇಡೀ ಕುಟುಂಬವನ್ನು ನಡೆಸುವಂಥವಳೇ ನೀನು, ಇಡೀ ಕುಟುಂಬಕ್ಕೆ ಬೆಂಬಲವಾಗಿ ನಿಂತವಳೇ ನೀನು. ಅಲ್ಲಿ ಕೆಟ್ಟದ್ದು ಬರಲಿ ಒಳ್ಳೆಯದೇ ಬರಲಿ, ಮೊದಲು ಅದರ ಪರಿಣಾಮ ನಿನ್ನ ಮೇಲೇ ಆಗುತ್ತದೆ. ಹಾಗಾಗಿ ಯೋಚನೆ ಮಾಡಬೇಡ. ನಿನಗೆ ನೀನು ಏನೆಂಬುದು ಗೊತ್ತಿದೆ ತಾನೇ. ಅಂದ ಮೇಲೆ ಅದರ ಬಗ್ಗೆ ಚಿಂತೆ ಮಾಡಿ ಕುಳಿತುಕೊಳ್ಳೋದ್ರಿಂದ ಯಾವ ಕೆಲಸವೂ ಆಗೋದಿಲ್ಲ, ಮುಂದುವರಿಲೇಬೇಕು. ಹಾಗೆ ಸಣ್ಣ ಮಗಳಿಗೆ ಎದೆಯಲ್ಲಿ ಒಂದು ಗಂಟಾಗಿದೆ, ಅದನ್ನು ಆಪ್ರೇಷನ್ ಮಾಡಿಸಲೇಬೇಕು ಅಂತ ಒದ್ದಾಡ್ತಾ ಇದ್ದೀಯ. ಅದರಿಂದ ಜೀವಕ್ಕೇನೂ ಅಪಾಯ ಇಲ್ಲ ಕಂದ, ಏನೇನೂ ತೊಂದರೆ ಆಗೋದಿಲ್ಲ. ಆದರೆ ಅದು ಇದೆ ಅನ್ನೋ ಕಾರಣಕ್ಕಾಗಿ ಅದನ್ನು ತೆಗೆಯಬೇಕೇ ಹೊರತು ಬೇರೆ ಏನೂ ದಾರಿ ಇಲ್ಲ. ಇರಲಿ, ವೈದ್ಯರ ಸಲಹೆ ಮೇರೆಗೆ ಏನು ಬೇಕು ಆಪ್ರೇಷನ್ ಮಾಡಿಸ್ಕೋ. ಅದರ ಹಣದ ವ್ಯವಸ್ಥೆ ಎಲ್ಲವೂ ಆಗ್ತಾಯಿದೆ, ಚಿಂತೆ ಮಾಡಬೇಡ. ಆದರೆ ಒಂದು ತಿಳಿದುಕೋ, ನೀನು ಕೆಲಸ ಮಾಡುವಂಥ ಜಾಗದಲ್ಲಿ ಯಾವುದೇ ರೀತಿಯಿಂದನೂ ಮೋಸ ಮಾಡಬೇಡ. ಮೋಸ ಮಾಡಿದರೆ ಇವತ್ತು ಅವರಿಗೆ ಮೋಸ ಮಾಡಿ 10 ರೂಪಾಯಿ ನೀನು ತೆಗೆದುಕೊಂಡ್ರೆ ಅದಕ್ಕೆ 100ರಷ್ಟು ಬೆಲೆ ನೀನು ತೆರಬೇಕಾಗುತ್ತದೆ. ಇದನ್ನು ಮನದಲ್ಲಿಟ್ಟುಕೊಂಡು ಅಲ್ಲಿ ಕೆಲಸ ಮಾಡು. ಹಾಗೆಯೇ ಒಳ್ಳೆಯದೇ ಆಗ್ತಾ ಇದೆ ಅನ್ನೋ ಮನೋಭಾವನೆ ಇದ್ದರೆ ಖಂಡಿತ ಒಳ್ಳೆಯದೇ. ನಾನಿದ್ದೇನೆ ಅನ್ನೋ ಧೈರ್ಯದಿಂದ ಎಲ್ಲವನ್ನೂ ಮಾಡ್ತಾ ಇದ್ದೆ. ಖಂಡಿತವಾಗ್ಲೂ ನಾನು ನಿನ್ನ ಜೊತೆಗೇ ಇದ್ದೇನೆ. ನಾನು ನಿನಗೆ ಸಾಥಾಗಿ, ನಾನು ನಿನಗೆ ನೆರಳಾಗಿ ನಿಂತಿದ್ದೇನೆ. ಚಿಂತೆ ಮಾಡಬೇಡ. ಎಷ್ಟೊಂದು ಪೂಜೆ ಮಾಡ್ತಾ ಇದ್ದೀನಿ ಬಾಬಾ, ಅವರನ್ನು ಭೇಟಿಯಾಗಲು ಅಂತ ಹೇಳ್ತಾ ಇದ್ದೀಯ. ಯಾವ ಜನ್ಮದಲ್ಲಿ ಭೇಟಿ ಆಗ್ತೀನಿ? ಯಾವ ಜನ್ಮದಲ್ಲಿ ಅಲ್ಲ, ಇದೇ ಜನ್ಮದಲ್ಲಿ ಬರೋ ತಿಂಗಳ ಮಾಸದಲ್ಲೇ ನೀನು ಭೇಟಿಯಾಗುತ್ತೀಯ. ಇಷ್ಟು ದಿನ ತಪಸ್ಸಿನಂತ ಕಾದಿದ್ದೀಯ, ಕಣ್ಣಾರೆ ನೋಡಬೇಕೆಂದು ಕಾದಿದ್ದೀಯ, ಮನಸಾರೆ ಮಾತನಾಡಬೇಕೆಂದು ಕಾಯ್ತಾ ಇದ್ದೀಯ. ಆ ಕಾಯುವಂಥದ್ದಲ್ಲಿ ಅವಕಾಶಕ್ಕಾಗಿ ತುಂಬ ಇದೆ. ಯೋಚನೆ ಮಾಡಬೇಡ. ಯೋಚನೆ ಬಿಟ್ಟು ಬಿಡು. ನಾನಿದ್ದೇನಲ್ಲ, ಇಷ್ಟೆಲ್ಲ ಘಟನೆ ಆದ ಮೇಲೂ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಖಂಡಿತವಾಗ್ಲೂ ನಂಬಿಕೆ ಇದೆ, ಚಿಂತೆ ಮಾಡಬೇಡ. ಹಾಗೆಯೇ ಇವತ್ತೊಬ್ಬರು ಮನೆಗೆ ಭಿಕ್ಷುಕ ರೂಪದಲ್ಲಿ ನಾನಿನ್ನು ಬರ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಆ ಭಿಕ್ಷುಕ ನಿನ್ನ ಮನೇಲಿ ಏನಿದೆಯೋ ಅದನ್ನೇ ಕೇಳ್ತಾ ಇದ್ದಾರೆ, ಇಲ್ಲದನ್ನು ಕೇಳೋದಿಲ್ಲ ಕಂದ. ಒಂದು ತುತ್ತು ಕೊಟ್ಟು ಕಳಿಸು. ಆದರೆ ನೀನು ಮಾಡುವಂಥ ಈ ಅನ್ನದಾನದಲ್ಲಿ ನನ್ನ ಪಾತ್ರವೂ ಇದೆ. ನನಗೂ